ಎಲ್ಲೋ ನಿಮಗನಿಸ್ತಾ ಇದೆ ಕಾಂಗ್ರೆಸ್ ಅವರ ಮಾತಿಗೆ ನಮ್ಮ ಮುಸಲ್ಮಾನರು ದಿಕ್ ತಪ್ಪಬಹುದು ಅಂತ, ಅವ್ರಿಗನ್ನಿಸ್ತಾ ಇದೆ ನಮ್ಮ ಮಕ್ಕದಿಂದ ಬಂದ್ರು ನಾವು ಆರ್ಡರ್ ಫಾಲೋ ಮಾಡಲ್ಲ ಅಂತ. ಆ ಪಾಕಿಸ್ತಾನ್ ಅಂತ ಇದೆಯಲ್ಲ, ಅದು ಪಾಕಿಸ್ತಾನ್ ಅಲ್ಲ, ಗಲೀಜಿಸ್ತಾನ್ ಅದು. ಅರ್ಥ ಮಾಡ್ಕೊಳ್ಳಿ. ಇಲ್ಲಿರೋರು ನಾವೆಲ್ಲ ಅಣ್ತಂದಿರು. ಯಾಕಂದ್ರೆ ನಿಮ್ಮ ಮೇಲೆ ದ್ವೇಷ ಇಲ್ಲ, ನಿಮಗೆ ನಮ್ಮ ಮೇಲೆ ದ್ವೇಷ ಇಲ್ಲ. ಯಾರು ಕೂಡ ನಾವು ಬಹಳ ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೆ ಮುಂದೆ ಒಂದ್ ದೇವಸ್ಥಾನ ಇತ್ತು. ನಾನು ಅಲ್ಲಿ ಹೋಗ್ಬಿಟ್ಟು ಮೈಕ್ ಇದ್ದಾಗ ಗಜಮುಖನೆ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಸಂತತರು ನೀನೆ ಅಂತ ನಾವ್ ಹೇಳ್ದಾಗ ನಮ್ಮ ಮುಸಲ್ಮಾನ್ ಹುಡುಗರೆಲ್ಲ ನಮ್ಗೆ ಏನೋ ನೀನ್ ಹಿಂದೂ ತರ ಹೋಗಿ ಹೇಳ್ತೀಯಲ್ಲ ಅಂತ ಅಂದದ ತಕ್ಷಣ ನಾನು ಹಿಂದೂ ಆಗ್ಬಿಡ್ಲ. ನಾನು ಬಟ್ಟೆ ಇಟ್ಕೊಂಡ ತಕ್ಷಣ ನಾನು ಹಿಂದೂ ಆಗಿಲ್ಲ. ನನ್ನ ಖುರಾನ್ ನನ್ಗೆ ಕಲ್ಸಿರೋ ಅಂತ ಏನಂತ ಹೇಳಿದ್ರೆ ನಾನು ಎಲ್ಲಾರ್ಗೂ ಸಮಾನತೆಯಿಂದ ತಗೊಂಡೋಗ್ಬೇಕು. ಆಮೇಲೆ ನೀವಾಗ್ಲಿ ನಮ್ಮ ಮುಸಲ್ಮಾನರ ಧರ್ಮ ಗುರುಗಳಾಗ್ಲಿ ಇದನ್ನ ನೀವು ಹೇಳ್ಕೊಡೋ ರೀತಿ ಇದೆಯಲ್ಲ, ನಮ್ಮ ಮೇಲೆ ದ್ವೇಷ ಹುಟ್ಟಿಸೋದಂತ. ಇಲ್ಲಿ ಹಿಂದೆಗಡೆ ಹುಡುಗರು ಕೂತಿದ್ದಾರೆ, ಬಹಳಷ್ಟು ಚಿಕ್ಕ ಮಕ್ಕಳು. ಅವ್ರಿಗೆ ಕೇಳಿದಾಗ ನಾವ್ ಇಲ್ಲಿ ಬಂದು ಬಹಳ ನಿಮ್ಗಿಂತ ಮುಂಚೆ ಬಂದು ನಾವು ಕೂತ್ಕೊಂಡಿದ್ವಿ. ಕೇಳಿದಾಗ ಅವ್ರಿಗೆ ಒಬ್ರು ಹೇಳಿದ್ರು ನಾನು ಓದಿ ಕಂಪ್ಲೀಟ್ ಆದ್ಮೇಲೆ ಪೊಲೀಸ್ಗೆ ಹೋಗ್ತೀನಿ ಅಂತ. ಇನ್ನೊಬ್ರು ಪೊಲೀಸ್ಗೆ ಹೋಗಾಗ ಅಷ್ಟೊಂದು ಕಾಸಿಲ್ಲ ಅಣ್ಣ, ನಾವು ಬಡವರು, ನಾವು ಮಿಲಿಟರಿಗೆ ಹೋಗ್ತೀವಿ ಅಂತ. ಇದರಲ್ಲಿ ಯಾರು ಕೂಡ ನಾವು ಜೈ ಶ್ರೀರಾಮ್ ಅಂತ ಹೇಳಿ ಕೊಂದಕ್ ಹೋಗ್ತೀವಿ, ಅಲ್ಲಾಹು ಅಕ್ಬರ್ ಅಂತ ಹೇಳಿ ಕೊಂದಕ್ ಹೋಗ್ತೀವಿ ಅಂತ ಹೇಳಿಲ್ಲ ಹೊರತು ನಮ್ಮ ದೇಶವನ್ನು ಕಾಪಾಡಲಿಕ್ಕೆ ಹೋಗ್ತೀವಿ ಅಂತ ಹೇಳಿದವರು. ಸೊ ಹಾಗಾಗಿ ಧರ್ಮ ಗುರುಗಳ ಸೋಗ್ನಲ್ಲಿ ಯುವ ಮನಸ್ಸುಗಳನ್ನ ಕದೋ ಕೆಲಸ ಮಾಡಬೇಡಿ.